ನಮ್ಮ ಮಾವ ಶಕುನಿ ನಿಮ್ಮೆಲ್ಲರನ್ನು ಪಡೆದ ನೋಡೇ ಧನ್ಯನು, ನೋಡೇ ಧನ್ಯನು. ಉರುಗಲಾಂಛನ ಮೆರಗು ಸ್ವರ್ಗೋಸನಕ್ಕೆ ಸರಿಯುವಂತಿದೆ. ಉರುಗಲಾಂಛನ ಮೆರಗು ಸ್ವರ್ಗೋಸನಕ್ಕೆ ಸರಿಯುವಂತಿದೆ. ಕುರುಕುಂಬನಿಯ ಕೋಟ್ಟಸರ ಸಂಪನ್ನ ಈಟಿ ಮಣಿಮುಕುಟ ವರ್ಧನೆಗೆ ಸುರೋಧನ ನಿಪುಣ ನಿರ್ಜನೇಂದ್ರನಿಗೆ ದೋರಗೈದ ಕರ್ಣ ಸಹೋದರ ದುಶಾಸನಗಳಾದಿರಲು ಏನ ಇದರೆನಗೆ ಶಿರಸಿಂಧೂ ತನಯ ಕೊರುವಂದ ವಿನಯ. ಸೋಟಿಗಿರುವರ ಎನಗೆ ಸರಿ ಸೋಟಿಗಿರುವರ ಪೇಳ್ ಸೋಟಿಗಿರುವರ ಎನಗೆ ಸರಿ ಸೋಟಿಗಿರುವರ ಪೇಳ್ ಕುರುಕುಲ ಆತನದಿ ಬಿಡದೆ ಗೌರವಿಗೆ ಕೈಕ ದೊರೆ ಎನಿಸಿದೋಳು. ಕುರುಕುಲ ಆತನದಿ ಚಲವ ಬಿಡದೆ ಗೌರವಿಗೆ ಕೈಕ ದೊರೆ ಎನಿಸಿದೋಳು. ಸೋಟಿಗಿರುವರ ಎನಗೆ ಸರಿ ಸೋಟಿಗಿರುವರ ಭೀಷ್ಮ ಕುರುದ್ರೋಣಾದಿಗಳಿರಲಿ ಶೌರ್ಯದಿ ಋಣಗಳ ರಿಪುಗಳ ಒದಿಸದ ಬಿಡನೆ. ಭೀಷ್ಮ ಕುರುದ್ರೋಣಾದಿಗಳಿರಲಿ ಶೌರ್ಯದಿ ಋಣಗಳ ರಿಪುಗಳ ಒದಿಸದ ಬಿಡನೆ. ಈ ಮಾವ ಶಕುನಿ ಸೊಲೆಯ ನೀಡದಿರುವನೆ ನಿತ್ಯ ಕರ್ಣ ಶತ್ರುಗಳ ಬಿಡುವನೆ. ಈ ಮಾವಶಕುನಿ ಸೊಲೆಯ ನೀಡದಿರುವನೆ ನಿತ್ಯ ಕರ್ಣ ಶತ್ರುಗಳ ಬಿಡುವನೆ. ಅವರನ್ನು ಒದಿಸದಿರುವನೆ. ಸೋದರ ಅವರನ್ನು ಒದಿಸದಿರುವನೆ. ಹೀಗಿರುವಲ್ಲಿ ಸೋಟಿಗಿರುವರ ನನಗೆ ಸರಿ ಸೋಟಿಗಿರುವರ ಸೋಟಿಗಿರುವರ ನನಗೆ ಸರಿ ಸೋಟಿಗಿರುವರ ಆತನದಿ ಚಲವ ಬಿಡದೆ ಗೌರವಿಗೆ ಕೈಕ ದೊರೆ ಎನಿಸಿದವಳು. ಆತನದಿ ಚಲವ ಬಿಡದೆ ಗೌರವಿಗೆ ಕೈಕ ದೊರೆ ಎನಿಸಿದವಳು. ಸೋಟಿಗಿರುವರ ನನಗೆ ಸರಿ ಸೋಟಿಗಿರುವರ ಹೋತ ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದರ. ರೋಜಕೋಶಾದಿಗಳನ್ನು ಕಳೆದುಕೊಂಡು ಕಾಡಿನಲ್ಲಿ ಗೆಡ್ಡು ಗೆಣಸನ್ನು ತಿಂದುಕೊಂಡು ಜೀವಿಸುತ್ತಿರುವ ಆ ನತದೃಷ್ಟ ಪಾಂಡವರು ನೋಚಿಕಿಲ್ಲದೆ ನನ್ನಲ್ಲಿ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅವರಿಗೆಷ್ಟೊಂದು ಧೈರ್ಯವಿರಬೇಕು ತಾತ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಬೇಕು ಇದ್ದವು. ತಾತ, ಯುದ್ಧ ಅದಕ್ಕೆ ನಾವು ಯಾವಾಗಲೂ ಸದಾ ತಾತ. ನನ್ನ ಬಳಿಯಲ್ಲಿ 11 ಅಕ್ಷೋಣಿ ಸೈನ್ಯ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕಿದರೆ ಮೊದಸಿದ ಆನೆಯ ಕಾಲಿಗೆ ಗೋಳೆ ಗೊಲೆಯಂತೆ ನಾಜುಗುಜ್ಜಾಗಿ ಹೋಗುವುದು. ಅದು ನಿಮಗೆ ತಿಳಿಯದ ತಾತ. ಸಹೋದರ ದುಶ್ಯಾಸನ ಪಾಂಡವರ ರಣಯಜ್ಞವನ್ನು ಸ್ವೀಕರಿಸಲು ಸೌರ್ಯಾದ ಕರ್ಮೋಪದೇಶಕನಾರು. ಅಗ್ರಜ, ಅದಕ್ಕೆ ಹೇಗೆ ಚಿಂತಿಸುವೆ? ಅಂಗರಾಜ ಕರ್ಣನಿಲ್ಲವೇ?
ಹಾಗೂ ದ್ರೋಣಾದಿ ಗುರುಜನರು ಇರುವಲ್ಲಿ ಆ ಚಿಂತೆ ನಮಗೆ ತಗೆ. ಚಕ್ರವರ್ತಿಗೆ ಜಯವಾಗಲಿ. ಶ್ರೀಕೃಷ್ಣ ಪರಮಾತ್ಮರು ದಯಮಾಡಿಸುತ್ತಿರುವರು. ಇನ್ನೇನು ಪುರುಷೋತ್ತಮರು ಬರ್ತಿರುವರಿ. ಪುರುಷೋತ್ತಮ ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ರತ್ನ ಸಿಂಹಾಸನಾಧೀಶ್ವರ ಗುರು ಸಾರ್ವಭೌಮ ಧೃತರಾಷ್ಟ್ರ ಗಾಂಧಾರಿಯ ಪ್ರೀತಿ ಎಮ್ಮೆಯ ಪುತ್ರನಾದ ನಾನಿರುವಲ್ಲಿ ಓ ಧನಕಾಯ ಗೊಲ್ಲನು ಪುರುಷೋತ್ತಮನೇ, ನೇರವಾಗಿ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರನ ಮೂರ್ಖ ಚೋಪಡೆಯನ್ನು ಆಶ್ರಯದಂತೆ ಅವನಿಗೆಲ್ಲಿಂದ ಬರಬೇಕು ಈ ರಾಜ ಮರ್ಯಾದೆ? ಸುಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣ ಪರಮಾತ್ಮರು ಬರುತ್ತಿರೋರು ಹೊರತು ನಿನ್ನ ಬಳಿ ಯಾಚನೆಗಲ್ಲ. ವಿದುರ, ಪಾಂಡವರಿಗೆ ಬರಬೇಕಾದ ಅರ್ಧರಾದ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವು, ಸರ್ವರು ನ್ಯಾಯಕ್ಕೆ ಅಧೀನರು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ರುಚಿಸುವುದಿಲ್ಲ. ಹೀಗಿರುವುದರಿಂದ ಮರಣಕಾಲವು ನಿನಗೆ ಸಮೀಪವಾಗಿರುವುದು. ಅದರಿಂದ ನಿನ್ನ ಬುದ್ಧಿಯು ವಿಕಲ್ಪವಾಗಿದೆ. ಹೋದರದಿರಲು ಇದರ ಸದರ ದಿಂ ಹುಡುಕಿ ಹೋದರದಿರಲು ಇದರ ಸದರ ದಿಂ ವಿದುರ, ಹೋದರದಿರಲು ಇದರ ಸದರ ದಿಂ ದುಡುಕಿ ಹೋದರದಿರಲು ಇದರ ಸದರ ದಿಂ ವಿದುರ. ನಡೆದ ಸಭೆಯೊಳಗಿಂದು ಜರಿದಿನಿ ಕೌರವನ, ನಡೆದ ಸಭೆಯೊಳಗಿಂದು ಜರಿದಿನಿ ಕೌರವನ ನುಡುವೆಯಾದೊಳಗಿರಿದು ಕೊಲ್ವನೆ ಖಡ್ಗದೊಳ್ ವಿದುರ, ನುಡುವೆಯಾದೊಳಗಿರಿದು ಕೊಲ್ವನೆ ಖಡ್ಗದೊಳ್ ಹೋದರದಿರಲು ಇದರ ಸದರ ದಿಂ ಹುಡುಕಿ ಹೋದರದಿರಲು ಇದರ ಸದರ ದಿಂ ವಿದುರ. ತಪ್ಪಲಿಯ ಮಗ ನೀನು ಪರದೇಶಿ, ಯಪ್ಪುಲಿಯ ಗರ್ಭವನ್ನು ಭೇದಿಸುವ ಪರದಿ ವಿದುರ. ತಪ್ಪಲಿಯ ಮಗ ನೀನು ಪರದೇಶಿ, ಯಪ್ಪುಲಿಯ ಗರ್ಭವನ್ನು ಭೇದಿಸುವ ತರದಿ ಕೊಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಮಲ್ಲ ಗುರುದೊರೆಯ ಧಿಕ್ಕರಿಸಿ ವಿದುರ. ಕೊಡುವೈರಿ ಪಾಂಡವರ ಪರವಹಿಸಿ ಛಲದಂಕ ಮಲ್ಲ ಗುರುದೊರೆಯ ಧಿಕ್ಕರಿಸಿ ಗುರುದೊರೆಯ ಧಿಕ್ಕರಿಸಿ ಹೋದರದಿರಲು ವಿದರ ಸದರ ದಿಂ ದುಡುಕಿ ಹೋದರದಿರಲು ವಿದರ ಸದರ ದಿಂ ವಿದುರ, ಹೋದರದಿರಲು ವಿದರ ಸದರ ದಿಂ ಹೋದರದಿರಲು ವಿದರ ಸದರ ದಿಂ ವಿದುರ. ಹಿರಿಯವನಿಂದ ಸಾವನಿಂದ ಸುಮ್ಮನಿದ್ದರೆ ಮೋತಿ ಮಾತಿಗಲ್ಲಿಯಂತೆ ಅಪಶಕನನ್ನು ನುಡಿಸುತ್ತಿರುವೆ. ಸಹೋದರ ದುಶ್ಯಾಸನ, ಈ ವಿದರನ್ನು ಸಭೆಯಿಂದ ಹೊರದೂಡು. ಎಲ್ಲವೆಲ್ಲವೋ ವಿದುರ, ನೀನು ಕೂಡದ ಸಮಯವನ್ನು ಬಿಟ್ಟುಕೊಂಡು ಸುಯೋಧನ, ನನ್ನಿಂದ ಸಭೆಯನ್ನು ಹೊರಗಡೆ ಹಾಕುವಂತ ಸಾಮರ್ಥ್ಯ ಉಂಟಾಯಿತೆ. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ನಿನ್ನ ತೊಳೆಯನ್ನು ಮುರಿಯಲು ಬಂದಾಗ ರಕ್ಷಿಸಲು ಬಂದಿದ್ದ ಈ ಶಿವಧನಸನ್ನು ಇಲ್ಲೇ ಮುರಿದು ಬಿಸಾಡ. ಅನರ್ಥವಾಯಿತು ದುರ್ಯೋಧನ. ವಿದುರನನ್ನು ಅಪಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡ ಕರ್ಣ. ಈ ವಿಧವನ್ನು ಕೊಟ್ಟು ಬೆದರಿಕೆಗೆ ನೀನು ಸಾಯದಿರ್ಬೇಕು ಕರ್ಣ. ಮಾವ ಓಡ್ತರ ಶಿರವಂ ಹರಿದು ಮಾವ ಓಡ್ತನ ಶಿರವಂ ಹರಿದು ದೊರೆಗೆ ಉರುಳುಪೆ ಎನ್ನುತ್ತ ಶಪಥವನ್ನಂತು ಕರ್ಣ. ವರಮಹೇಶ್ವರ ಕುವರಂ ಮೆಚ್ಚಿಸಿ ವರಮಹೇಶ್ವರ ಕುವರಂ ಮೆಚ್ಚಿಸಿ ವರಚಾಪವನಂತು ನಿನಗೆ ಸಮಾನಿಯರೇ ಕರ್ಣ. ಕರ್ಣ, ಈ ವಿಧರನ್ನು ಗೊಡ್ಡ ಬೆದರಿಕೆಗೆ
ನೀನು ಸಹ ಎದುರುವೆಯಾ? ಇವನ ಒಂದು ಧನಸು ಮುರಿದು ಬಿಸಾಡಿದ್ರಂತೆ ನನ್ನ ಶಸ್ತ್ರಾಗಾರದಲ್ಲಿ ಅಂತ ಧನಸುಗಳು ಸಾವಿರಾರು ಇರುವು. ಅಲ್ಲದೆ ಕೇಳು ಕರ್ಣ, ಈ ವಿದ್ರನು ಯಾವ ಯುದ್ಧದಲ್ಲಿ ತಾನೇ ಇಲ್ಲಿ ಹಿಡಿದು ಜಯಿಸಿರುವನು? ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದರೆ ಅವರನ್ನು ಕೂಡಲೇ ಈ ರಾಜಸಭೆಯನ್ನು ಹೊರದೂಡಬೇಕಾಗುವುದು. ಇದು ರಾಜಾಜ್ಞೆ. ಎಚ್ಚರ ಸಹೋದರ ದುಶ್ಯಾಸನ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ? ಅದನ್ನು ತೆಗೆದುಕೊಂಡು ಬಾ. ಆ ಗೊಲ್ಲನ್ನು ಬರುವಾಗ ಅದನ್ನು ನೋಡ್ತಾ ಕುಳಿತುಕೊಳ್ಳುವೆನು. ಇದು ಸಿದ್ಧವನ್ನು ತೆಗೆದುಕೊಳ್ಳಿ. ಅಗ್ರಜ ತೆಗೆದುಕೋ. ಜಯ ಜಯ ಕೃಷ್ಣ, ಜಯ ಜಯ ಯದುಕುಲ ನಂದನ, ಯಾದವಾಗ್ರಣಿ, ಶ್ರೀಕೃಷ್ಣ ಪರಮಾತ್ಮ ಕಿ ಜೈ, ಶ್ರೀಕೃಷ್ಣ ಪರಮಾತ್ಮ ಕಿ ಜೈ. ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ನನಗೆ ಎದ್ದು ನಿಂತು ನಮಸ್ಕರಿಸುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಯೋಗ ಮಾಯೆಯಿಂದ ತಾನೇ ಬಂದು ನನಗೆ ನಮಸ್ಕರಿಸುವಂತೆ ಮಾಡುತ್ತೇನೆ. ಜಾಗೃತಳಾಗ ನನ್ನ ಯೋಗ ಮಾಯೆ. ಭಾವ, ಚಕ್ರವರ್ತಿಯಾದ ನೀನು ನನ್ನ ಪಾದಗಳನ್ನು ಮುಟ್ಟಿ ನಮಸ್ಕರಿಸುವುದೇ? ನಾನೇ ಬರುತ್ತಿದ್ದೇನಲ್ಲ. ಸಾರ್ವಭೌಮನು ತಾನಾಗಿಯೇ ಬಂದು ಪಾದವನ್ನು ಮುಟ್ಟಿದನೋ ಅಥವಾ ಕೃಷ್ಣ, ನಾನು ನಮಸ್ಕರಿಸಿದ್ದೆ ಎಂದು ನೀನು ಹೆಮ್ಮೆಗೊಳ್ಳಬೇಡ. ನಾನು ನಮಸ್ಕರಿಸಿದ್ದು ಈ ಧರಣಿ ಜಾತಕ್ಕೆ. ಆಗೊಂದು ವೇಳೆ ನಮಸ್ಕರಿಸಿದ್ದಾದರೆ ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣ ಇದೆಯೋ ಇಲ್ಲವೋ ಕ್ಷಣಕಾಲ ಪರೀಕ್ಷಿಸಿದ್ದನ್ನಷ್ಟೇ. ಕೃಷ್ಣ, ನೀನು ಎಷ್ಟಾದರೂ ನನ್ನ ಅತಿಥಿ. ಈ ಪೀಠದಲ್ಲಿ ಕುಳಿತುಕೋ. ಸಹೋದರ ದುಶ್ಯಾಸನ, ಕೃಷ್ಣನು ಎಷ್ಟಾದರೂ ರಸಿಕನಲ್ಲವೇ? ಅವನ ಮನಸ್ಸಂತೋಷಕ್ಕಾಗಿ ಒಂದು ನೃತ್ಯವನ್ನು ಏರ್ಪಡಿಸಿ ಓಡಿ ಆನಂದ ಪಡಲಿ. ಯಾರಲ್ಲಿ ಆ ನರ್ತಕಿಯನ್ನು ಬರಮಾಡಿ. ಭಯಂಕರ ರೂಪ ಮನೋಹರ ಶಾಪ ವಿದ್ಯೆಯ ಬಲ್ಲ ಕರ್ಣನ ಸೌಮಿತ್ರ ಸೋದರ ಮಾವನ
ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗ ಬಲ್ಲ ಕರುನಾಡ ಗುರುಭೂಪರಾಜೇಶ್ವರ ನೀಲವರ್ಣಧಾರಿ ಕೃಷ್ಣ ವರ್ಣಧಾರಿ ಕೊಳಲನಾದದಿ 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 ಜಗವ ಕುಣಿಸಬಲ್ಲ ಹರಿ ಕೊಳಲನಾದದಿ ಜಗವ ಕುಣಿಸಬಲ್ಲ ಹರಿ ಹರಿ ಇನ್ನೊಮ್ಮೆ ಹೇಳಿ. ಇವನು ಕಡುವೈರಿ ನಮ್ಮ ಅಸ್ತಿನ ಇವನು ಕಡುವೈರಿ ನಮ್ಮ ಅಸ್ತಿನ ಪುರದೊಡೆಯಾಗದ ಧಾರಿ ಇವನಿಗೆ ಸಾಟಿ ಯಾರಿ ಹರಿಲಿ ಇವನಿಗೆ ಸಾಟಿ ಯಾರಿ ಹರಿಲಿ ಕರುನಾಡ ಗುರುಭೂಪರಾಜೇಶ್ವರ ತಗದಿನಿ ತಗದಿರು ತಾಮ್ರಗೆ ತಗದಿರು ತಾಮ್ರಗೆ ತಗದಿರು ತಾಮ್ ತಾಮ್ ತಾಮ್
ಕೃಷ್ಣ, ಹೇಗಿದೆ ಈ ಕೌರವೇಶ್ವರನ ವೈಭವ? ತಿಳಿಸಿ. ಈಗ ನಿನ್ನ ಬಂದ ಸಮಾಚಾರ? ಪರಮ ಪೂಜ್ಯರಾದ ಆಚಾರ್ಯರೇ, ಕೌರವ ಪಕ್ಷಿಯರೇ, ಕುರು ವೃದ್ಧರೇ, ನಾನಿಂದು ಇಲ್ಲಿಗೆ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯ ಮತ್ತು ರಾಜಕಾರ್ಯ ವ್ಯವಸ್ಥೆಯು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದೆ ಇಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಇದರಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ನೀವು ಹಾಗೆ ಮಾಡದಿದ್ದ ಪಕ್ಷದಲ್ಲಿ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈ ಸಂಧಿಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ಮತ್ತು ನಾಸ್ತಿಕತ್ವಗಳನ್ನು ನಿರ್ಧರಿಸುವಂತಹುದೆಂದು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಾತೆಯನ್ನು ಶಾಂತಿ ಎಂಬ ಅಮೃತಧಾರಿಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರಿಯಿಂದ ಈ ಮಾತೃಮೂರ್ತಿಯನ್ನು ಬಯಸುವಿರೋ? ಇವೆರಡು ಪ್ರಶ್ನೆ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಸಹೋದರ, ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯಸಂಧರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಮತ್ತು ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲದೆ, ನೀವು ಅವರ ಮೇಲೆ ಬಾಲ್ಯದಿಂದಲೂ ತೋರಿದ ಬಹು ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗ್ರಹ ದಹನ, ಕಪಟ ದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂಥ ಮಹಾಪಾಪಗಳನ್ನು ಮನ್ನಿಸಿ ತಮ್ಮಲ್ಲಿ ಅರ್ಧ ರಾಜ್ಯಕ್ಕಾಗಿ ಯಾಚನೆ ಮಾಡುತ್ತಿರುವಾಗ ಈ ಸಂಧಿಯ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ. ಕುರುಪಿತ ಭೀಷ್ಮರೇ, ಇದು ಯಾವ ನ್ಯಾಯ? ತಾತ, ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ, ಗುರುಕುಲಕ್ಕೆ ಗುರುದ್ರೋಣರೇ, ಗುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸದ ಅಟ್ಟಹಾಸ, ಕಪಟ ವಂಚನೆ ಮೋಸದ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿದೆಗೆ ಮಹಾರಾಜ, ಧರಣಿಯ ಅಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿ ಅಳಿದವರೆಲ್ಲ ಮರಳಿ ಬರರೋ. ಭಾವ, ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ. ಅರಸು ಕುಲ ಧರ್ಮ ನಶಿಸಿದೇಕೆ ಮಹಾರಾಜ, ಧರಣಿಯ ಅಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿ ಅಳಿದವರೆಲ್ಲ ಮರಳಿ ಬರರೋ.
ಕುಂತಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ತೀರಿಸಿದೆ. ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಮುಂದೋಗಿ ತಾನೇನೆ ಧೃತರಾಷ್ಟ್ರನ ಪ್ರಿಯ ಪುತ್ರರೇ, ಸಭಾ ಸದರಿ, ಶ್ರೀ ಕೃಷ್ಣನು ನಿಮ್ಮ ಮುಂದೆ ನಿರೋಧಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದರಲ್ಲವೇ? ಈ ಸಲಹೆಯನ್ನು ಮಂಡಿಸಿ ಹರಿದಂತೆನ್ನುವುದೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸ್ಮಯವನ್ನು ನಾವು ವ್ಯರ್ಥ ಮಾಡಿಕೊಳ್ಳುವುದರಿಂದ ಮುಂದೆ ಅಮೃತವು ವಿಷವಾಗಬಹುದು. ಕುಮಾರ ದುರ್ಯೋಧನ, ಪಾಂಡವರು ನೀವು ಸಹೋದರಲ್ಲವೇ? ನಿಮ್ಮಲ್ಲಿ ಈ ವಿರೋಧ ಬೇಕೆ? ಈ ದುರಾಭಿಮಾನವನ್ನು ಬಿಟ್ಟು ಅನ್ಯೋನ್ಯ ಮೈತ್ರಿ ನಡೆದುಕೊಳ್ಳುವ ಒಳ್ಳೆಯದನ್ನು ನನ್ನ ಮನಸ್ಸು ಒತ್ತಿ ಹೇಳುತ್ತಿರುವ ಆತ ದುರ್ಯೋಧನ, ಶಾಂತಿ ಸಂಧಾನಕ್ಕೆ ಬಂದವರನ್ನು ಸಮರೋಚನಗಳನ್ನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ. ಹಣದಿಂದ ಅವರನ್ನು ನಿರಾಕರಿಸಬೇಡ. ಪಾಂಡವರು ನಿನಗೆ ಅನ್ನರಲ್ಲವೇ? ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದಲ್ಲಿ ನಿನಗೆ ಎಷ್ಟು ಅಧಿಕಾರವಿರುವುದೋ ಅಷ್ಟೇ ಅಧಿಕಾರ ಆ ಪಾಂಡವರಿಗೆ ಇರುವುದು.
ಶ್ರೀಕೃಷ್ಣನು ಹೇಳಿದಂತೆ ಪಾಂಡವರಿಗೆ ಬರಬೇಕಾದ ಹದ್ದ ರಾಜ್ಯವನ್ನು ಕೊಟ್ಟು ಅವರುಗಳನ್ನು ಆದರಿಸುವುದು ನಮ್ಮಗಳೆಲ್ಲ ಅಭಿಪ್ರಾಯ. ಆಚಾರ್ಯರೇ, ದುರ್ಯೋಧನ, ಓಹೋ, ವಿದುರ ಮಹಾಶಯರು ನನಗೆ ಉಪದೇಶ ಮಾಡಲಪ್ಪನು. ಆಗಲು ವಿದುರ, ನಡೆಯಲಿ ನಿನ್ನ ಅರಣ್ಯ ರೋದನ. ನಮ್ಮದು ಅರಣ್ಯ ರೋದನವೇ ಸರಿ. ಕೆಡುವರನ್ನು ಕಂಡಾಗ ಉಪದೇಶ ಮಾಡುವುದು ನಮ್ಮಂಥವರ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಶ್ರೀಕೃಷ್ಣ ಪರಮಾತ್ಮರು ಹೇಳಿದಂತೆ ಆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡು, ವಿಭವದಿಂದ ಬಾಳು. ವಿದುರ, ಈ ನೀತಿಯನ್ನು ಆ ಪಾಂಡವರು ಹೇಳಲೊಲ್ಲೇಕೆ? ಕೃಷ್ಣನಿಗಾಗಲಿ ನನ್ನ ತಂದೆಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಾಣುತ್ತಿರು. ಏಕೆ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದನೆ ಹೇಳಿದ್ದೆ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೌತ್ಯವನ್ನು ಬಹುಶ್ಲಾಘನವಾಗಿ ಮುಗಿಸಿದೆ. ಆದರೆ ನಿನ್ನ ಮರಳು ಮಾತು ಒಡಂಬಡುವ ಬುದ್ಧಿಯನ್ನು ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ, ಸೋಕು ನಿಲ್ಲಿಸುವ ನಿನ್ನ ವಾಕ್ಪಟ. ಇದನ್ನು ನಾನು ಮೊದಲೇ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸಾವಾಸದ, ದುರಾಶಯದ ದುರಾಭಿಮಾನವೇ. ಹಾಗಾದರೆ ಕೇಳು, ಈ ಕೌರವನನ್ನು ವಧಿಸಬೇಕೆಂದು ಯೋಜನೆ ಮಾಡಲಿಲ್ಲವೇ ಆ ನನ್ನ ಭೀಮನು? ಅದು ದುರಾಗ್ರಹ. ಲೋಕಕ್ಕೆ ವೀರನಾದ ಈ ನಮ್ಮ ಕರ್ಣನನ್ನು ವಧಿಸಬೇಕೆಂದು ಯೋಜನೆ ಮಾಡಲಿಲ್ಲವೇ ಆ ನಿನ್ನ ಪಾರ್ಥನು? ಅದು ದುರಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತ ಕಪಡೆಯ ಸ್ನೇಹವನ್ನು ಮಾಡಿದ್ದರಲ್ಲವೇ ಆ ಏಡಿ ಪಾಂಡವರು? ಅದು ದುಸ್ಸಾವಾಸ. ದುಶ್ಯಾಸನ ದುರ್ಯೋಧನನ ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದು ಯೋಜನೆ ಮಾಡಲ್ಲವೇ ಆ ನಿನ್ನ ಹೇಳಿ ಪಾಂಡವರು? ಅದು ದುರಾಭಿಮಾನ. ನಾವೇ ಸಮರ್ಥರು, ಜಯಶೀಲರು ಎಂದು ಹೆಮ್ಮೆ ಕೊಚ್ಚಿಕೊಳ್ಳುತ್ತಿರಲಿಲ್ಲವೇ ಆ ನಿನ್ನ ಪಾಂಡವರು? ಅದು ದುಸ್ಸಾವಾಸ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನು ಹೇಳಿದರು ಈ ದುರ್ಯೋಧನ ನಿರ್ಧಾರವನ್ನು ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನ ಇಲ್ಲ. ನೀನು ಬಂದ ದಾರಿ ಹಿಡಿಯುವುದೇ ಒಳ್ಳೆಯದು. ಕೃಷ್ಣ, ಅಣ್ಣನ ಮಾತುಗಳನ್ನು ನಾವು ಒಪ್ಪಿದೆವು. ಗುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸಿರುವ ಕೋಪದ ಜ್ವಾಲೆಯನ್ನು ಯುದ್ಧ ಬಿರು ಮಾತುಗಳಿಂದ ಶಾಂತವಾಗದು ಕೃಷ್ಣ, ಶಾಂತವಾಗದು. ಸುಮ್ಮನೆ ಓಡು. ದುರ್ಯೋಧನ ದುಶ್ಯಾಸರ ಅಭಿಮತವೇ ನನ್ನ ಅಭಿಮತ. ಅರ್ಜುನ ಮೇಲಿದ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನು ರುಚಿಸುವುದಿಲ್ಲ. ಈ ಯುದ್ಧದಲ್ಲಿ ಶಾಂತಿಯನ್ನು ಬಯಸುವುದು ವೃದ್ಧರಿಗೆ ಸ್ವಾಭಾವಿಕವಾದದ್ದು. ಕರ್ಣ, ನೀನು ಸಹ ಅವರಂತೆಯೇ ಮಾತನಾಡುತ್ತಿರುವೆ ಕೃಷ್ಣ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರದಿಂದಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಬಲಿ ಕೊಡಲು ಯೋಚಿಸುತ್ತಿರುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಧರ್ಮ ಅಧರ್ಮದ ಬಗ್ಗೆ ನನಗೆ ತಿಳಿಯಬಯದೆಯಾ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾದರೂ ಏಕೆ ದಾಸನಾದೆ? ದೂತನಾದರೂ ಏಕೆ ದಾಸನಾದೆ? ಹಿತವ
ಬಯಸುವ ಮುನ್ನ ಫಲಿಸುವುದೇ ಮುಂದೆ ಬರುವುದು ವೀರ ಸಮರ. ಸಲ್ಲದು ನಿನಗೆ ಆದವನೇ ಎಲ್ಲ ವಿಷಯವ ಬಲ್ಲವ ನೀನೇ. ಸಲ್ಲದು ನಿನಗೆ ಆದವನೇ ಆದವನೇ. ಧರ್ಮದುರೀನ ದುರ್ಯೋಧನನೇನು ಕರ್ಮದಿ ಬೆಳೆಯುವ ದುತ ಪಾಂಡವರೇನು. ಧರ್ಮದುರೀನ ದುರ್ಯೋಧನನೇನು ಕರ್ಮದಿ ಬೆಳೆಯುವ ದುತ ಪಾಂಡವರೇನು. ಹಠವಂತರು ನಾವು ಕೃಷ್ಣ, ಹಠವಂತರು ನಾವು ಹಿತವಿದು ಕೇಳೋ. ಪಕ್ಷಪಾತವ ಪಕ್ಷಪಾತವ ಎಸಗದೆ ನೀ ಬಾಳು. ಸಲ್ಲರು ನಿನಗೆ ಆದವನೇ ಎಲ್ಲ ವಿಷಯವ ಬಲ್ಲವ ನೀನೇ. ಸಲ್ಲದು ನಿನಗೆ ಆದವನೇ ಮಾಧವನೇ. ನ್ಯಾಯವಿಲ್ಲದೆ ರಾಜ್ಯ ಕಬಳಿಸುವ ಕೃಷ್ಣ. ನ್ಯಾಯವಿಲ್ಲದೆ ರಾಜ್ಯ ಕಬಳಿಸುವ ಕಪಟ ನಾಟಕದ ಪಾತ್ರ ಬೇಡ. ನ್ಯಾಯವಿಲ್ಲದೆ ರಾಜ್ಯ ಕಬಳಿಸುವ ಕಪಟ ನಾಟಕದ ಪಾತ್ರ ಬೇಡ. ಹಠವಂತ ವೈರಿ ಪಾತನ ಶಿರ ತರಿದಿರುವೆ. ವೈರಿ ಪಾತನ ಶಿರ ತರಿದಿರುವೆ. ಕುರುವಂಶಕ್ಕೆ ನ ಜಯವನ್ನು ತರುವೆ. ಸಲ್ಲದು ನಿನಗೆ ಮಾಧವನೇ ಎಲ್ಲ ವಿಷಯವ ಬಲ್ಲವ ನೀನೇ. ಸಲ್ಲದು ನಿನಗೆ ಮಾಧವನೇ ಮಾಧವನೇ ಮಾಧವನೇ. ಕೃಷ್ಣ, ದುರ್ಯೋಧನ ದುಶ್ಯಾಸನ ಅಭಿಮತವೇ ನಮ್ಮ ಅಭಿಮತ. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವ್ಯಾರೂ ಒಪ್ಪುವುದಿಲ್ಲ. ಸಮರವೇ ನಡೆಯಲಿ. ಬಲ ಬಲ ಅಂಗಾಧಿಪ ಬಲ. ನಿನ್ನ ಈ ಬಿರುನುಡಿಗಳಿಂದ ಯಾದವ ಅಗ್ರಣಿಯ ಕಂಠವು ಬಿಗಿದಂತಾಯಿತು. ಚಲಬೇಕು ಸುಯೋಧನ, ಚಲಬೇಕು. ನೀನು ಹೇಳಿ ಕೇಳಿ ಚಲದಂಕ ಮಲ್ಲ. ಮೇರೆ ಮೀರಿತು. ಈ ಛಲ ಸಾಧಿಸುವ ಕಾರ್ಯದಲ್ಲಿ ಈ ಹಸ್ತಿನಾವತಿಯು ನಿನ್ನದು. ಅದನ್ನು ಪಡೆಯಲು ನಿನಗೆ ಛಲಬೇಕು. ಛಲ ಛಲವ ತಾಳು ಮನದಿ, ಛಲವ ತಾಳು ಮನದಿ, ಛಲವ ತಾಳು ಮನದಿ, ಛಲವ ತಾಳು ಮನದಿ.
ತಾಳು ಮನದಿ ಚಲ ಚಲವ ತಾಳು ಮನದಿ ಚಲ ಚಲ ಚಲವ ತಾಳು ಮನದಿ ಗುರುಕುಲಾದೀಶ ಪಾಂಡವನಾಶ ಗುರುಕುಲಾದೀಶ ಪಾಂಡವನಾಶ ಚಲವ ತಾಳು ಮನದಿ ಚಲ ಚಲವ ತಾಳು ಮನದಿ ಚಲ ಚಲವ ತಾಳು ಮನದಿ ನೀತಿ ಕೂಟದಲ್ಲಿ ಮಾತನಾಲಿಸು ಖ್ಯಾತಿಗಳೊಡನೆ ಖ್ಯಾತಿಯ ಗಳಿಸು ನೀತಿ ಕೂಟದಲ್ಲಿ ಮಾತನಾಲಿಸು ಖ್ಯಾತಿಗಳೊಡನೆ ಖ್ಯಾತಿಯ ಗಳಿಸು ಒಡೆಯ ಕೌರವನ ತೊಡೆಯ ಮುರಿಯುವೆ ಒಡೆಯ ಕೌರವನ ತೊಡೆಯ ಮುರಿಯುವೆ ಎಂದು ನುಡಿದ ಪಂಡ ಭೀಮನು ಎನ್ನುತ್ತ ನುಡಿದ ಭೂಮಿನ ಚಲವ ಧರಿಸು ಮನದಿ ಚಲ ಚಲವ ಧರಿಸು ಮನದಿ ಚಲ ಚಲ ಚಲವ ಧರಿಸು ಮನದಿ ಚಿತ್ತರಿಂದ ಕೊಲೆಯನ್ನು ನೆನೆಸುತ್ತಾ ಸುಯೋಧನ ಚಿತ್ತರಿಂದ ಕೊಲೆಯನ್ನು ನೆನೆಸುತ್ತಾ ಸುತ್ತಿ ಕಟ್ಟುವೆ ಬಿರುವುಳಿಯನ್ನ ನೆತ್ತರಿಂದ ತೊಲೆಯನ್ನು ನೆನೆಸುತ್ತಾ ಸುತ್ತಿ ಕಟ್ಟುವೆ ಬಿರುವುಳಿಯನ್ನ ಮತ್ತೆ ಮತ್ತೆ ಗೊತ್ತಿತ್ತು ಮರಪುದೆ ಮತ್ತೆ ಮತ್ತೆ ಗೊತ್ತಿತ್ತು ಮರಪುದೆ ಎನ್ನುತ್ತ ನುಡಿದ ದ್ರೌಪದ ನುಡಿಯ ಮತ್ತೆ ಮತ್ತೆ ಗೊತ್ತಿತ್ತು ಮರಪುದೆ ಎನ್ನುತ್ತ ನುಡಿದ ದ್ರೌಪದ ನುಡಿಯ ಚಲವ ಧರಿಸು ಮನದಿ ಚಲ ಚಲವ ಧರಿಸು ಮನದಿ ಚಲ ಚಲ ಚಲವ ಧರಿಸು ಮನದಿ ಸುಯೋಧನ ಛಲ ಬೇಕು ಅಂದು ಪಗಡೆಯಾಟದಲ್ಲಿ ಸೋತಾಗ ಭೀಮನು ನಿನ್ನ ತೊಡೆಯನ್ನು ಮುರಿಯುವೆ ಎಂದು ಪ್ರತಿಜ್ಞೆ ಮಾಡಿದನಲ್ಲ ಅದನ್ನು ಮುರಿಯಲು ಛಲ ಬೇಕು ಹೌದು ಮಾವ. ಹಠಯೋಗಿನಿಯಾದ ದ್ರೌಪದಿಯು ಈ ನಿನ್ನ ಸಹೋದರ ದುಶ್ಯಾಸನ ಗೊಂಡಿಗೆಯ ಈ ನಿನ್ನ ಸಹೋದರ ದುಶ್ಯಾಸನನ ಗುಂಡಿಗೆಯ ಬಿಸಿ ನೆತ್ತರಿನಿಂದ ತಲೆಯನ್ನು ನೆನೆಸಿ ಬಿರುಮುಡಿಯನ್ನು ಕಟ್ಟುವೆನೆಂದು ಪಂಥವಿತ್ತರಲ್ಲ. ಆ ಪಂಥಕ್ಕಾದರೂ ಛಲಬೇಕು. ಈ ಛಲ ಸಾಧಿಸುವ ಕಾರ್ಯದಲ್ಲಿ ಇವರನ್ನು ನಂಬದಿರೋ ಆಗಲಿ ಮಾವ. ನಂಬದಿರೋ ನನ್ನನ್ನು ನಂಬುತ್ತಾರೆ. ಭಲೆ ಮಾವ. ಮೇರೆ ಮೀರಿತು ಮಧೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೆ ಒಂದು ಮಾತನ್ನು ಹೇಳುವನೆ ಕೇಳ. ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆ ಇಲ್ಲ. ದುರ್ಯೋಧನ, ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆ ಇಲ್ಲ. ಘೋರ ಯುದ್ಧ ಬೇಡವೆಂದು ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆ ಇಲ್ಲ. ತೋರು ಜ್ಞಾತಿಯರಳು ಮೈತ್ರಿ ಭಾವವ, ತೋರು ಜ್ಞಾತಿಯರಳು ಮೈತ್ರಿ ಭಾವವ. ಸಹೋದರರ ಸಹನೆ ಕೆಣಗಿ ಮೀರಿ ಮೇರೆ ಬೇಡವೆನುತ, ಸಹೋದರರ ಸಹನೆ ಕೆಣಗಿ ಮೀರಿ ಮೇರೆ ಬೇಡವೆನು. ಸಾರಿ ಸಾರಿ ಪೇಳ್ವೆ ನಿನಗೆ ಬಾರಿ ತಾಳ್ಮೆ ಭಾವ. ಗುರು ದ್ರೋಣ ವಿದುರ ಭೀಷ್ಮಾದಿಯರಂ, ಗುರು ದ್ರೋಣ ವಿದುರ ಭೀಷ್ಮಾದಿಯರಂ ನೆರೆದ ಸಭೆಯೊಳಗೆ ಜರಿದಾಡಬಹುದೇ. ನೆರೆದ ಸಭೆಯೊಳಗೆ ಜರಿದಾಡಬಹುದೇ. ಹಠ ಮಾಡದ ಎಲ್ಲ ಬಿಡ ನುಡಿ ಆಲಿಸೋ. ಹಠ ಮಾಡದ ಎಲ್ಲ ಬಿಡ ನುಡಿ ಆಲಿಸೋ. ಕುರು ಪಾಂಡವರ ದೇಶಕ್ಕೆ ಮೂಲ ಗುರು ಪಾಂಡವರೀರ್ವರ ದೇಶಕ್ಕೆ ಮೂಲ. ಶಕುನಿಯ ಶೇಡಿನ ಕೃತ್ರಿಮ ಜಾಲ, ಶಕುನಿಯ ಶೇಡಿನ
ದುರ್ಯೋಧನ, ನಿನ್ನ ಬಂಧು ಬಾಂಧವರನ್ನು, ಗುರು ಹಿರಿಯನನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಬೇಡ. ನಿನ್ನ ಸಹೋದರರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಶಾಂತಿ, ಪ್ರೀತಿ, ಮಮತೆಯ ಹೊರತು ಅವರಿಗೆ ಮತ್ತಾವುದು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾ ಫಲವನ್ನೇ ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾ ಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯದ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಜಗತ್ತಿನಲ್ಲಿ ಅಪ್ರತಿಮ ನೆನೆಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ಈ ದಾನವ ವಿಜಯ್ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಇನ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಕರ ಯುದ್ಧದಲ್ಲಿ ಮಾನವ ಕೋಟೆಯನ್ನು ಉತ್ತರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತೇನೆ. ಭಿಕ್ಷ ಪ್ರದಾನ ಮಾಡು ಪರಮೇಶ್ವರ, ಭಿಕ್ಷ ಪ್ರದಾನ ಮಾಡು. ಕೃಷ್ಣ, ಇದರಲ್ಲಿ ನನ್ನ ಅಪರಾಧವೇನಿದೆ ರಾಜ? ಪಾಂಡವರು ಚೂಜಾಡಿ ರಾಜ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ, ಅಥವಾ ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೃಷ್ಣ, ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಕೃಷ್ಣ, ಆ ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ಅದು ನನ್ನೊಂದು ಆಗದು. ಕೃಷ್ಣ, ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ, ಜೀವನದ ಏಕಮಾತ್ರ ಸಾಧನೆ. ಕೃಷ್ಣ, ಯುದ್ಧದ ಸಲುವಾಗಿ ಈ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಅದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ, ಪಾಪಾಶಯ, ಗುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಬಲ್ಲೆಯ? ಹಿಂದೆ ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಕುತಂತ್ರದ ಸಲಹೆಯಂತೆ ಯುಧಿಷ್ಠರನನ್ನು ಕಪಟದೂತ ಕೆಳೆದದ್ದನ್ನು ಮರೆತೆಯ? ಸಹೋದರರ ಪತ್ತಿಯನ್ನು ನೀನು ಸಭೆಗೆ ತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸಂಸ್ಕೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಸ್ನೇಹಶೀಲರು, ಧರ್ಮನಿಷ್ಠರಾದ ಬಂಧುಗಳಲ್ಲಿ ಜಗಣ್ಯವಾದ ರಾಕ್ಷಸಿ ಪ್ರವೃತ್ತಿಯನ್ನು ತೋರಿಸಿದೆ. ಭೀಷ್ಮ, ದ್ರೋಣಾದಿ ಗುರುಜನರ ಮಾತುಗಳನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ, ಶ್ರೇಯಸ್ಸು ಎಂದಿಗೂ ಲಭಿಸದು. ಕೃಷ್ಣ, ಅದು ನಿನ್ನ ಭ್ರಮೆ. ಕೆಟ್ಟರು ಸರಿಯ ಕಟ್ಟ ಕಡೆದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೌರವೇಶ್ವರನಿಗೆ ಈ ಚಲದಂಕ ಮಲ್ಲನಿಗೆ ಅಸ್ತಿನ ಅವತಿಯು ಮಾಸಣದ ಮಣ್ಣಲ್ಲಿ ಕೊಚ್ಚಿ ಹೋದರೂ ಸರಿ ಛಲವನ್ನು ಬಿಡುವುದಿಲ್ಲ, ನೆಲವನ್ನು ಕೊಡುವುದಿಲ್ಲ.
ಕೃಷ್ಣ ಪಾಂಡವ ರಾಜ್ಯವನ್ನು ಬಯಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಪದದಲ್ಲಿ ರಥಿಕರ ವೀರ ಘೋಷಣೆಯಲ್ಲಿ ಶಾಲ ತೊಟ್ಟಿ ಮಾಡುವೆ ಯುದ್ಧ ಕಡಕಡಿ ಸತ್ತರೆ ಸಾಯಿಜ್ಜ ಬದುಕಿದರೆ ವೀರಗಣ್ಣ ಸಾಮ್ರಾಜ್ಯ. ಕೃಷ್ಣ ಆ ನಿನ್ನ ಪಾಂಡವರಿಗೆ ಹೇಳು ಯುದ್ಧಕ್ಕೆ ಹನುವು ಮಾಡಿಕೊಡುವಂತೆ. ಈ ಕೌರವೇಶ್ವರ ಕೌರವೇಶ್ವರ ಈ ದರ್ಪಿತ ವಾಕ್ಯಗಳನ್ನು ನೀನದೆಷ್ಟು ಸಹಿಸುವೆಯೋ? ಛ ಛ ಛ ಛ. ಅಣ್ಣ ಅಣ್ಣ, ಇಷ್ಟ ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ಆ, ನಿನ್ನ ಅನ್ನವನ್ನು ತಿಂದು ಬಲಿಷ್ಠರಾದ ಈ ವೃದ್ಧರು ಈ ನಿಂದನೆಯನ್ನು ನೋಡಿ ಹಾಳುತ್ತಿರುವರು. ಇವರನ್ನು ಹೀಗೆ ಬಿಟ್ಟರೆ ಕೆಲವು ಸಮಯದಲ್ಲಿ ಹೋಗೋಣ. ಸರಿಯಾಗಿ ಹೇಳು ಸಹೋದರ. ಈ ಯುದ್ಧ ಶಸ್ತ್ರಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆಯೇ ಹೋಗೋಣ. ಹೌದು ಹೌದು, ಇಲ್ಲ ಬಾರದು.